ನ್ಯಾಯ ಸಿಡಿಲು ಬಡ್ದಂಗೆ ಸಿಗುತ್ತೆ. ಸಿಡ್ಲು ನೋಡಿ, ಯಾರಿಗೂ ಒಂದು ಸಿಡಿಲು ಬಡೋದು ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿರ್ತಾರೆ? ಮಳೆನೇ ಆಗ್ತಾ ಇಲ್ಲ ಏನು ಅಂತಿರ್ತಾರೆ. ದಡ್ಡಂತ ಸಿಡಿಲು ಬೀಳ್ತದೆ. ಅದು ಯಾವಾಗ ಮಧ್ಯಾಹ್ನ ಸಿಡಿಲು ಹೊಡಿತದೆ, ಎಲ್ಲರೂ ಬೆಚ್ಚಿ ಬೀಳ್ತಾರೆ. ಆವಾಗ ಮಳೆ ಬರೋಕ್ಕೆ ಶುರು ಆಗ್ತದೆ. ಸೌಜನ್ಯ ನ್ಯಾಯ ಅದೇ ರೀತಿಯೇ ಸಿಗುತ್ತೆ. ಟಾರ್ಗೆಟ್ ಗಿರೀಶ್ ಮಟ್ಟಣ್ಣನವರು ಒಬ್ಬರನ್ನ ನಾವು ತಡೆ ಹಾಕಿಬಿಟ್ರೆ, ಗಿರೀಶ್ ಮಟ್ಟಣ್ಣನವ್ರನ್ನ ಹೋರಾಟದಿಂದ ಹೊರಗಡೆ ತಳ್ಬಿಟ್ರೆ ಇಡೀ ಸೌಜನ್ಯ ಹೋರಾಟ, ಚಿನ್ನಯ್ಯನ ಹೋರಾಟ, ಆನೆ ಮಾಹುತ, ಪದ್ಮಲತಾ, ವೇದವಲ್ಲಿ ಎಲ್ಲ ವಿಚಾರಗಳು ತಣ್ಣಗಾಗ್ಬಿಡುತ್ತೆ. ಗಿರೀಶ್ ಮಟ್ಟಣ್ಣನವರನ್ನ ಟಾರ್ಗೆಟ್ ಮಾಡೋದಕ್ಕೆ ಸ್ಯಾಟಲೈಟ್ ಚಾನೆಲ್ಗಳಾಯಿತು, ಎಲ್ಲ ಬುರ್ಡೆ ಮೀಡಿಯಾಗಳಾದವು, ಒಂದಷ್ಟು ಯೂಟ್ಯೂಬರ್ಸ್ ಆದರು, ಬಾಡಿಗೆ ಭಾಷಣಕಾರರಾದರು, ಎಲ್ಲವೂ ಆಯಿತು, ಧರ್ಮ ಯುದ್ಧ ಆಯಿತು, ರಾಜಕೀಯ ಪಕ್ಷಗಳು ಎಲ್ಲ ಆಯಿತು. ಆದರೆ ಒಬ್ಬ ಗಿರೀಶ್ ಅವರನ್ನು ತಡೆಯುವಂಥ ಶಕ್ತಿ ಯಾರ ಕೈಲೂ ಆಗಲಿಲ್ಲ. ನಿನ್ನೆ ದಿವಸ ಶೈಲಜಾ ಅಮರ್ನಾಥ್ ಅವರ ಯೂಟ್ಯೂಬ್ ಚಾನಲಲ್ಲಿ ಗಿರೀಶ್ ಮಟ್ಟಣ್ಣನವರು ಮಾತನಾಡಿರುವಂತಹ 13 ನಿಮಿಷದ ವಿಡಿಯೋವನ್ನು ನೋಡಿದೆ. ಬಹಳ ಖುಷಿಯಾದ ಬೆಸ್ಟ್ ಸಂದರ್ಶನ. ಶೈಲಜಾ ಅಮರ್ನಾಥ್ ಅವರು ಗಿರೀಶ್ ಮಟ್ಟಣ್ಣನವರ ಜೊತೆ ಮಾಡಿರುವಂತಹ ಒಂದು ಸಂದರ್ಶನವನ್ನು ನೋಡಿದೆ. ಅದರಲ್ಲಿ 13 ನಿಮಿಷದಲ್ಲಿ ಎಲ್ಲೂ ಸಹ ನಾಟಕೀಯವಾಗಿ ಕಾಣಲಿಲ್ಲ ರೀ. ಒಬ್ಬ ಗಿರೀಶ್ ಮಟ್ಟಣ್ಣನವರು ಹೇಳ್ತಾರೆ, ಸಿಡಿಲು ಬಡಿದ ರೀತಿಯಲ್ಲೇ ನ್ಯಾಯ ಸಿಗುತ್ತೆ ಸೌಜನ್ಯಗೆ ಅಂತೇಳಿ. ಒಬ್ಬ ಹೋರಾಟಗಾರನ ಮನಸ್ಥಿತಿ ಯಾವ ರೀತಿ ಇರುತ್ತೆ, ಹೋರಾಟಗಾರ ಒಂದು ನ್ಯಾಯ ಕೊಡಿಸ್ತೀನಿ ಅಂತ ಹೊರಟಾಗ ಅವನ ಮನಸ್ಸಿನಲ್ಲಿ ಇದ್ದಂಥ ವಿಚಾರವನ್ನು ಅವರ ಬಾಯಿನಲ್ಲಿ ಬಂದಿದೆ. ಸಿಡಿಲು ಬಡಿದ ರೀತಿಯಲ್ಲೇ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾರೆ ಅಂತಂದರೆ ಆ ಹೋರಾಟದ ಹಿಂದೆ ಯಾವ ರೀತಿ ಹೋಮ್ವರ್ಕ್ ಮಾಡಿದ್ದಾರೆ, ಯಾವ ರೀತಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಈ ಗೂಢಾಚಾರಿಗಳನ್ನು ಬಿಡುವಂಥದ್ದು, ವಿಷಕನ್ಯರನ್ನು ಬಿಡುವಂಥದ್ದು, ಹೋರಾಟಗಾರರ ಮಧ್ಯೆ ಮಾತನಾಡಿ ಏನೇನು ಕಲಹಗಳನ್ನು ಮಾಡಿ ನಾವು ಹೋರಾಟಗಾರರ ಒಗ್ಗಟ್ಟನ್ನು ಒಡೆಯೋದಕ್ಕೆ ಮಾಡ್ತಾ ಇರುವಂತಹ ಸಂಚನ್ನ, ಪ್ರತಿಯೊಂದು ವಿಚಾರವನ್ನು 13 ನಿಮಿಷಗಳಲ್ಲಿ ಎಷ್ಟು ಚೆನ್ನಾಗಿ ಬಿಡಿಸಿಟ್ಟಿದ್ದಾರೆ. ನಿಜಕ್ಕೂ ಗಿರೀಶ್ ಮಟ್ಟಣ್ಣನವರ ನಾವು ಮಾತಾಡಿದ್ದೀವಿ, ಫೋನ್ನಲ್ಲಿ ಮಾತಾಡಿದ್ವಿ, ಎದುರುಗಳನ್ನು ಮಾತಾಡಿದ್ವಿ. ಆದರೆ ನಿನ್ನೆ ನಡೆದಂತಹ ಆ ಒಂದು ಸಂದರ್ಶನದ ಪಾಡ್ಕಾಸ್ಟಿನ ಕ್ಲಿಪ್ಪನ್ನು ನೋಡಿದಾಗ ನೀವು ಗಮನಿಸಿ ನೋಡಿ, ನಾವು ಮನುಷ್ಯರು ಇವತ್ತು ಯಾತಕ್ಕೋಸ್ಕರವಾಗಿ ಈ ಸೌಜನ್ಯ ಹೋರಾಟಕ್ಕೆ ಒಂದು ಅಂತಿಮವಾಗಿ ಒಂದು ತೀರ್ಪು ಬರಬೇಕು ಅಂತ ಕೇಳ್ತಾ ಇದ್ದೀವಿ ಅಂತಂದರೆ, ಸತ್ಯ, ನ್ಯಾಯ, ನೀತಿ, ನಿಜಾಯಿತಿ ಈ ಭರತ ಖಂಡದಲ್ಲಿ, ಈ ಭಾರತ ಭೂಮಿನಲ್ಲಿ ಇನ್ನೂ ಸತ್ಯ ಇದೆ ಅಂತ ತೋರಿಸೋದಕ್ಕೆ, ಈ ಕಲಿಯುಗದಲ್ಲಿ ತೋರಿಸೋದಕ್ಕೆ ಈ ಸೌಜನ್ಯದ ತೀರ್ಪು ಬರಬೇಕು. ಕಾಮುಕರು ಯಾರಿದ್ದಾರೋ, ಅತ್ಯಾಚಾರಿಗಳು ಯಾರಿದ್ದಾರೋ ಅವರು ಎಲ್ಲರ ಮುಖವಾಡ ಬಯಲಾಗಬೇಕು. ಸಿಕ್ಕಿರುವಂತಹ ಅಸ್ಥಿ ಪಂಜರಗಳ ಜಾಡನ್ನು ಹಿಡಿದು ಏನು ತನಿಖೆ ನಡೆಸ್ತಾ ಇದ್ದಾರಲ್ಲ, ಯಾರು ಈ ಅಸ್ಥಿ ಪಂಜರಗಳ ಊತ ಹಾಕೋದಕ್ಕೆ ಹೇಳಿದ್ರಲ್ಲ, ಹೆಣಗಳನ್ನು ಊತ ಹಾಕಕ್ಕೆ ಹೇಳಿದ್ರಲ್ಲ, ಎಲ್ಲರ ಮುಖವಾಡ ಬಯಲಾಗಬೇಕು. ಈ ಕಲಿಯುಗದಲ್ಲಿ ಸಂಭವಾಮಿ ಹ್ಯುಗೆ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಅವತ್ತು ಭಗವದ್ಗೀತೆಯಲ್ಲಿ ಹೇಳಿರೋ ಪ್ರಕಾರ ಈ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೋದಾಗ, ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಉಳಿಸೋದಕ್ಕೆ ಬೇರೆ ಬೇರೆ ರೀತಿಗಳಲ್ಲಿ ಬರ್ತಾನಂತೆ. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು 13 ವರ್ಷಗಳಿಂದ ಈ ಗಿರೀಶ್ ಮಟ್ಟಣ್ಣನವರು ಹೇಳ್ತಾರಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಹೋರಾಟ, ಅವರು 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ 3 ವರ್ಷಗಳಿಂದ ಜೊತೆಯಾದಂಥವರು ಗಿರೀಶ್ ಮಟ್ಟಣ್ಣನವರು. ಅವರು ಕಾನೂನಿನಲ್ಲಿ ಅವರು ಹೇಳ್ತಾರೆ, ಒಂದು ಪಾಯಿಂಟ್ ಹೇಳ್ತಾರೆ, ನಾನು ಜೈಲಿಗೂ ಹಾಕಿದ್ದೀನಿ, ಜೈಲಿಗೂ ಹೋಗಿ ಬಂದಿದ್ದೀನಿ, ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಅವರು ಹಣ ಮಾಡಬೇಕು ಅಂದರೆ ಏನು ಬೇಕಾದರೂ ಮಾಡ್ಬೋದ್ರಿ. ಇದೇ ಗಿರೀಶ್ ಮಟ್ಟಣ್ಣನವರ ಮೇಲೆ ಚಿನ್ನಯ್ಯನ ವಿಚಾರ ಬಂದಾಗ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಒಂದಷ್ಟು ಜನ ಪ್ರೆಸ್ ಮೀಟ್ ಮಾಡಿಬಿಟ್ಟು ಗಿರೀಶ್ ಮಟ್ಟಣ್ಣನವರು ಅಷ್ಟಾಸ್ತಿ ಮಾಡಿದ್ದಾರೆ, ಇಷ್ಟಾಸ್ತಿ ಮಾಡಿದ್ದಾರೆ ಅಂತ ಪ್ರೆಸ್ ಮೀಟ್ ಮಾಡಿ ಹೊಟ್ಟೋದ್ರಲ್ಲ. ಎಲ್ಲವೂ ಸಹ ಒಬ್ಬ ಹೋರಾಟಗಾರರನ್ನು ಕಟ್ಟಿ ಹಾಕುವಂತಹ ಕುತಂತ್ರಗಳು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮತ್ತೊಂದು ಹೇಳ್ತಾರೆ ಅವರು, ಸತ್ಯದ ಪರವಾಗಿ ನಿಂತಿರುವಂತಹ ನನಗೆ ಎಷ್ಟೇ ಕಷ್ಟ ಆದರೂ ನಾನು ತಡ್ಕೊಳ್ತೀವಿ. ವೈಯಕ್ತಿಕವಾಗಿ ನನ್ನನ್ನು ನಿಂದನೆ ಮಾಡ್ತೀರಾ ಮಾಡಿ, ವೈಯಕ್ತಿಕವಾಗಿ ನಿಂದನೆ ನನ್ನನ್ನು ಮಾಡ್ತೀರಾ ಮಾಡ್ಕೊಳ್ಳಿ, ತಡ್ಕೊಳ್ತೀನಿ. ಆದರೆ ಹೋರಾಟವನ್ನು ನೀವು ಹತ್ತಿಕ್ಕೋದಕ್ಕೆ ನೀವೇನಾದರೂ ಮುಂದಾದರೆ ನಾನು ಉತ್ತರ ಕೊಡ್ತೇನೆ ಅಂತೇಳಿ ಒಂದೇ ಒಂದು
ಹೋರಾಟ, ಒಂದೇ ಒಂದು ಕೇಸು, ಒಂದೇ ಒಂದು ಇದಾಗಿದ ತಕ್ಷಣ ನಾವು ಯಾವ ರೀತಿ ಉಲ್ಟಾ ಆದ್ವಿ. ಅದೇ ಗಿರೀಶ್ ಮಟ್ಟಣ್ಣನವರು ಹೇಳ್ತಾ ಇದ್ದಾರಲ್ಲ, ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಎಸ್, ಎಂತೆಂತಹ ಆರೋಪಗಳನ್ನು ಮಾಡಿದ್ರು. ಗಿರೀಶ್ ಮಟ್ಟಣ್ಣನವರಿಗೆ ಹೊರಗಡೆಯಿಂದ ಹಣ ಬರುತ್ತಂತೆ. ಯಾರು ಹಣ ಕೊಡ್ತಾ ಇದ್ದಾರೆ ಅಂತ ಇವತ್ತಿನವರೆಗೂ ನಿಮ್ಮ ಇಡಿ ತನಿಖೆಯಲ್ಲಿ ಗೊತ್ತಾಗಲಿಲ್ಲ. ನಿಮ್ಮ NI ತನಿಖೆ ಮಾಡಲೇ ಇಲ್ಲ. ನೀವು ಹೊರದೇಶದಿಂದ ಹಣ ಬರೋದು ಕೇಂದ್ರ ಸರ್ಕಾರದ ಮೂಲಕ ಗೊತ್ತಾಗೇ ಆಗುತ್ತಲ್ಲ. ಎಲ್ಲಿ ಹೋಯ್ತು? ಒಬ್ಬ ವ್ಯಕ್ತಿ ಒಂದು ಹೋರಾಟದಲ್ಲಿ ತೊಡಗಿಸ್ಕೊಂಡು, ಪ್ರಾಮಾಣಿಕವಾಗಿ ತೊಡಗಿಸ್ಕೊಂಡು, ಅದಕ್ಕೆ ಒಂದು ಅಂತ್ಯದವರೆಗೂ ತೆಗೆದುಕೊಂಡು ಹೋಗಿ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೊರಟಾಗ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡೋದಿಲ್ರಿ. ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಇತ್ತೀಚೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಏನು ಇವತ್ತು ಫೀಲ್ಡಲ್ಲಿ ಕಾಣ್ತಾ ಇಲ್ಲ. ಅವರು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಕಾಣಿಸ್ತಾ ಇಲ್ಲ ಅಂದ ತಕ್ಷಣ ಯಾರ್ಯಾರು ಯಾವ್ಯಾವ ರೀತಿ ಗೂಢಾಚಾರಗಳನ್ನು, ವಿಷಕನ್ಯರುಗಳನ್ನು ಬಿಟ್ಟು ಯಾವ್ಯಾವ ರೀತಿ ಜೊತೆಲಿದ್ದಂಥವರನ್ನೆಲ್ಲನೂ ಗುಡ್ಡೆ ಹಾಕಿ ಅವರಿಗೆ ಟಾರ್ಗೆಟ್ ಕೊಟ್ಟು, ಟಾಸ್ಕನ್ನು ಕೊಟ್ಟು, ಈ ಹೋರಾಟಗಾರರ ಮನಸ್ಥಿತಿಯನ್ನು ಛಿದ್ರ ಮಾಡೋದಕ್ಕೋಸ್ಕರವಾಗಿ, ಒಗ್ಗಟ್ಟನ್ನು ಒಡೆಯೋದಕ್ಕೋಸ್ಕರವಾಗಿ ಏನೇನು ಮಾಡ್ತಾ ಇದ್ದೀರಲ್ಲ, ಅದು ಯಾವುದೂ ಸಹ ಸಕ್ಸಸ್ ಆಗಲ್ಲ. ಒಂದು ಹೋರಾಟವನ್ನು ಅಂತಿಮ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ, ನಾನು ಆಗಲೇ ಹೇಳಿದ್ನಲ್ಲ, ಶ್ರೀಕೃಷ್ಣ ಪರಮಾತ್ಮ ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಉಳಿಸೋದಕ್ಕೆ ಹಲವಾರು ಅವತಾರಗಳನ್ನು ಎತ್ತಾನೆ ಅಂತೇಳಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಕಾನೂನುಬದ್ಧವಾಗಿ ಇದನ್ನು ನಡೆಸ್ಕೊಂಡು ಹೋಗೋದಕ್ಕೆ ಶ್ರೀಕೃಷ್ಣನ ಅವತಾರದಂತೆ ಆಪದ್ ಬಾಂಧವರಾಗಿ ಬಾಲನ್ನವರು ನಿಂತಿದ್ದಾರೆ, ಮೋಹಿತ್ ಅವರು ನಿಂತಿದ್ದಾರೆ, ಬಾಲಕೃಷ್ಣ ಅವರು ನಿಂತಿದ್ದಾರೆ. ಈ ಹೋರಾಟವನ್ನು ಮುನ್ನಡೆಸುವಂಥ ಪ್ರತಿಯೊಂದು ವಿಚಾರಗಳನ್ನು ಅರ್ಧಕ್ಕೆ ಬಿಡದೆ ಅದನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ಗಿರೀಶ್ ಮಟ್ಟಣ್ಣನಂತವರು ಇವತ್ತು ಆ ಹೋರಾಟದಲ್ಲಿ ಭಾಗಿಯಾಗಿದ್ದಾರಲ್ಲ. ಸತ್ಯ ಉಳಿಬೇಕ್ರಿ. ನಾವು ಎಷ್ಟು ದಿವಸ ಅಂತೇಳಿ ಭೂಮಿ ಮೇಲೆ ಇರ್ತೀವಿ? ಕಣ್ಣು ಮುಂದೆ ಸತ್ಯ ನಡೀತಾ ಇದೆ. ನಮ್ಮ ಹೋರಾಟಗಾರರಲ್ಲಿ ಭಿನ್ನಮತವನ್ನು ಮೂಡಿಸಿ, ಹೋರಾಟಗಾರರ ಮನಸ್ಸನ್ನು ಕೆಡಿಸಿ, ಇಲ್ಲಿ ಗೊಂದಲಗಳನ್ನು ಉಂಟು ಮಾಡ್ತಾ ಇರುವುದರಲ್ಲಿ ಅವರು ಸಕ್ಸಸ್ ಆಗ್ತಾ ಇದ್ದಾರೆ ಅಂತ ಅವರು ತಿಳ್ಕೊಂಡಿದ್ದಾರೆ. ಆದರೆ ಈ ಹೋರಾಟ ಅಂತಿಮ ಹಂತಕ್ಕೆ ತೆಗೆದುಕೊಂಡು ಹೋಗಿ ಸಿಡಿಲು ಬಡಿದ ರೀತಿಯಲ್ಲೇ ಸೌಜನ್ಯಗೆ ನ್ಯಾಯ ಸಿಗುತ್ತೆ, 100% ಸಿಗುತ್ತೆ. ಈ ಒಂದು ಮಾತಿದೆಯಲ್ಲ, ಇದು ಸೌಜನ್ಯ ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತೆ. ಕುಸುಮಾವತಿಯವರ ಮಗಳು ಸೌಜನ್ಯ ಅಲ್ಲ ರೀ, ಆನೆ ಮಾಹುತ ಯಮುನಾ ಮತ್ತು ನಾರಾಯಣ ಗಣೇಶ ತಂದೆ ಅವತ್ತು ಅತ್ತೆ ಅಲ್ಲ ರೀ. ಅಲ್ಲಿ ಹೂತು ಹಾಕಿರುವಂತಹ ಅಸ್ಥಿ ಪಂಜರಗಳು, ಬಂಗ್ಲೆಗುಡ್ಡದ ಮೇಲೆ ಸಿಕ್ಕಿರುವಂತಹ ಮೂಳೆಗಳು ಅವ್ರು ಯಾರಿಗೂ ಸ್ವಂತ ಅಲ್ಲ ರೀ. ನ್ಯಾಯದ ಪರವಾಗಿ, ನ್ಯಾಯಕ್ಕೋಸ್ಕರವಾಗಿ ಈ ಎಲ್ಲದಕ್ಕೂ ನ್ಯಾಯ ಸಿಕ್ಕಿದಾಗ ಮಾತ್ರ ಅವೆಲ್ಲವೂ ಸಹ ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಸೇರುವಂಥದ್ದು. ಅವರೆಲ್ಲರೂ ಸಹ ನಮ್ಮವರೇ. ಇವತ್ತು ನ್ಯಾಯ ಉಳಿಸೋದಕ್ಕೋಸ್ಕರವಾಗಿ, ನ್ಯಾಯ ಹೊರಗಡೆ ತರೋದಕ್ಕೋಸ್ಕರವಾಗಿ ಇವರೆಲ್ಲರ ವಿಚಾರಗಳನ್ನು ತೆಗೆದುಕೊಂಡು ನಾವು ಹೋರಾಟ ಮಾಡ್ತಾ ಇದ್ವಿ. ನಾವು ಹೊಟ್ಟೆಗೆ ಅನ್ನ ತಿಂತೀವಿ. ಯೋಚಿಸುವಂತಹ ಶಕ್ತಿ ಆ ದೇವರು ನಮಗೆ ಕೊಟ್ಟಿದ್ದಾನೆ. ವಿವೇಚಿಸುವಂತಹ ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಯಾರೋ ಹಣವಂತರು ಹೇಳ್ಬಿಟ್ರು, ಯಾವುದೋ ಮೀಡಿಯಾಗಳು ಮಾತಾಡ್ಬಿಟ್ರು, ಮತ್ತೇನೋ ಅಪಪ್ರಚಾರಗಳು ಮಾಡಿದ ತಕ್ಷಣ ನಾವು ಬದಲಾವಣೆ ಆಗ್ತೀವಿ ಅಂತಂದರೆ ನಾವು ನಿಜಕ್ಕೂ ಮನುಷ್ಯರಾಗಿರೋದಕ್ಕೆ ಲಾಯಕ್ಕೆ ಇಲ್ಲ. ನಿಜಕ್ಕೂ ಗಿರೀಶ್ ಮಟ್ಟಣ್ಣನವರ ಆ ನೆನ್ನೆ ಪ್ರಸಾರ ಮಾಡಿದಂಥ ಶೈಲಜಾ ಅಮರನಾಥ್ ಅವರು ವಕೀಲರು ಅವರು ಏನು ನಡೆಸಿದಂಥ 13 ನಿಮಿಷಗಳ ಆ ವಿಡಿಯೋದಲ್ಲಿ ಒಂದು ವಿಚಾರಗಳನ್ನು ನೀವು ನೋಡ್ತಾ ಬನ್ನಿ. ನಿಜಕ್ಕೂ ಗ್ರೇಟ್ ಅನ್ನಿಸ್ತು ನನಗೆ. ಗ್ರೇಟ್ ಅನ್ನಿಸ್ತು. ಒಬ್ಬ ಹೋರಾಟಗಾರ ಒಂದು ಹೋರಾಟವನ್ನು ಹಿಡ್ಕೊಂಡು ಗುರಿ ಮುಟ್ಟೋವರೆಗೆ ನಾನು ಹೋಗ್ತೇನೆ ಅಂತೇಳಿ ಮಾತನಾಡ್ತಾ ಇರುವಂತಹ ವಿಚಾರ ಎಲ್ಲೂ ಸಹ ಈ ನಾಟಕೀಯ ರೂಪದಲ್ಲಿ, ಎಲ್ಲೂ ಸಹ ಯಾರನ್ನು ಓಲೈಸಿಕೊಳ್ಳುವಂತಹ ರೂಪದಲ್ಲಿ, ಎಲ್ಲೂ ಸಹ ಯಾರನ್ನು ದ್ವೇಷ ಮಾಡೋ ರೀತಿಯಲ್ಲಿ ಗಿರೀಶ್ ಮಟ್ಟಣ್ಣನವರು ಮಾತನಾಡಿರುವಂಥದ್ದನ್ನು ನಾನು ನೋಡಲಿಲ್ಲ. ನಾನು ಯಾಕೆ ಈ ವಿಚಾರವನ್ನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ಇಡೀ ಜಗತ್ತು ಕಾಯ್ತಾ ಇದೆ.
ಇಡೀ ಜಗತ್ತು ಕಾಯ್ತಾ ಇದೆ. ಒಬ್ಬ ಸಮೀರ್ ವಿಡಿಯೋ ಮಾಡಿದ ತಕ್ಷಣನೇ ಅವನನ್ನು ಹಿಂದೂ ಮುಸ್ಲಿಂ ಅಂತ ಮಾಡಿದಂಥವರು ಇವತ್ತು ಯಾರ್ಯಾರು ಪಿತೂರಿಗಳನ್ನು ಮಾಡ್ತಾ ಇದ್ದಾರೋ ಇವತ್ತು ರೋಡ್ನಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ದಾರೆ. ಅವರಿಗೆ ಹಬ್ಬೆ ಪಾರಿಗಳಾಗಿ ಹೋಗ್ತಾ ಇದ್ದಾರೆ. ಅವರು ತಮ್ಮ ವೃತ್ತಿ ಜೀವನದಲ್ಲಿ ತ್ರಿಶಂಕು ಸ್ಥಿತಿಗೆ ಹೋಗ್ತಾ ಇದ್ದಾರೆ. ಅವರು ಎಲ್ಲವೂ ಸಹ ಕಣ್ಣು ಮುಂದೆ ಇದ್ದಾರೆ. ಕಣ್ಣು ಮುಂದೆ ಇದೆ. ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ಪಾಂಡವರು ಏನು ಹೋರಾಟ ಮಾಡಿದ್ರು, ಮಹಾಭಾರತದಲ್ಲಿ ಪಾಂಡವರು ಹೋರಾಟ ಮಾಡಿದ್ರು, ಕುರುಕ್ಷೇತ್ರದಲ್ಲಿ ಗೆದ್ದಿದ್ದು ಅಷ್ಟು ಕಷ್ಟಗಳನ್ನು, ಹರಗಿನ ಮನೆಗೆ ಬೆಂಕಿಯನ್ನು ಹಚ್ಚುತ್ತಾರೆ. ಪಾಂಡವರ ಹರಗಿನ ಮನೆಗೆ ಬೆಂಕಿಯನ್ನು ಹಚ್ಚುತ್ತಾರೆ. ಯಾವ್ಯಾವ ರೀತಿ ಶಿಕ್ಷೆಗಳನ್ನು ಕೊಡ್ತಾರೆ ಎಲ್ಲವನ್ನೂ ಸಹಿಸಿಕೊಂಡು ಅಂತಿಮವಾಗಿ ಧರ್ಮ ಸಂಸ್ಥಾಪನೆ ಮಾಡಿದ್ದಂತಹ ಪಾಂಡವರು ನಮ್ಮ ಕಣ್ಣು ಮುಂದೆ ಇದೆ. ರಾಮ ರಾಜ್ಯದ ಹೆಸರಿನಲ್ಲಿ ಶ್ರೀರಾಮಚಂದ್ರ ಯಾವ ರೀತಿ ಆಡಳಿತ ಕೊಟ್ಟ, ಸತ್ಯದ ಪರವಾಗಿ ನಿಂತಹ ಶ್ರೀರಾಮಚಂದ್ರ ನಮಗೆ ಆದರ್ಶ ಪುರುಷ ಆಗ್ತಾ ಇದ್ದಾರೆ. ಯಾವ ಮಂಜುನಾಥ ಸ್ವಾಮಿ, ಯಾವ ಅಣ್ಣಪ್ಪ ಸ್ವಾಮಿ ಇವತ್ತು ಈ ಹೋರಾಟಗಾರರ ಹಿಂದೆ ನಿಂತುಕೊಂಡು ನಿಮ್ಮ ಹಿಂದೆ ನಾವಿದ್ದೀವಿ, ನಾವು ಶಕ್ತಿಯಾಗಿದ್ದೀವಿ, ಅಧರ್ಮ ಹೆಚ್ಚಾಗ್ತಾ ಇದೆ, ನ್ಯಾಯದ ಪರವಾಗಿ ನೀವು ಹೋರಾಟ ಮಾಡ್ತಾ ಇದ್ರೆ ಮಾಡಿ ಅಂತೇಳಿ ಅವ್ರು ಮುಂದೆ ಬಿಡ್ತಾ ಇದ್ದಾರಲ್ಲ, ಇತಿಹಾಸನೂ ಹೇಳುತ್ತೆ, ಇವತ್ತು ಹೇಳುತ್ತೆ, ನ್ಯಾಯ ಪಡ್ಕೊಳ್ಬೇಕು ಅಂದರೆ ಸುಮ್ಮನೆ ಸಿಗೋದಿಲ್ಲ ರೀ. ಅದು ಇಂತಹ ಹೋರಾಟದಲ್ಲಿ ನಾವು ಕಂಡಂತಹ ಹೋರಾಟ ಯಾವ ರೀತಿ ಇದೆ. ಹಣವಂತರು ಮುಂದೆ ನಿಂತಿದ್ದಾರೆ. ಕಾರು ರ್ಯಾಲಿಗಳನ್ನು ಮಾಡಿದಂಥವ್ರು ಮುಂದೆ ಇದ್ದಾರೆ. 400-500 ಕಾರುಗಳು ಅಂತಂದರೆ ಎಷ್ಟು ಕೋಟಿ ಖರ್ಚಾಯಿತು. ಈ ರಾಜ್ಯದ ವಿರೋಧ ಪಕ್ಷ ಧರ್ಮಯುದ್ಧ ಮಾಡ್ಕೊಂಡು ಬರುತ್ತೆ. ಅವರ ಅಂಗಪಕ್ಷ ಕಾರ್ ರ್ಯಾಲಿ ಮಾಡ್ಕೊಂಡು ಬರುತ್ತೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಎಲ್ಲವನ್ನೂ ನೋಡಿದ್ದೀವಲ್ಲ. ಇವರು ಎಲ್ಲರನ್ನೂ ಮೆಟ್ಟಿ ನಿಂತು ಕಾನೂನುಬದ್ಧವಾಗಿ ಈ ದೇಶ ಕೊಟ್ಟಿರುವಂಥ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಈ ನ್ಯಾಯದ ಪರವಾಗಿ ನಿಂತಿರುವಂತಹ ಹೋರಾಟಗಾರರಿಗೆ ನಿಜಕ್ಕೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಈ ಹೋರಾಟವನ್ನು ಬೆಂಬಲಿಸ್ತಾ ಇರುವಂಥ ಪ್ರತಿಯೊಬ್ಬರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಈ ಕ್ಷಣ ಹೇಳ್ತೀವಿ, ಆತ್ಮಸ್ಥೈರ್ಯ ಕಳ್ಕೊಳ್ಳೋಕೆ ಹೋಗ್ಬೇಡಿ. ನೀವೇನು ಹೋರಾಟ ಮಾಡ್ತಾ ಇದ್ದೀರಿ, ನಾವು ಮಧ್ಯದಲ್ಲಿ ಬಂದಿರುವಂಥವರು, ನಾವು 3 ವರ್ಷದಲ್ಲಿ ಬಂದಿರುವಂಥವರು. ನಿಜಕ್ಕೂ ನಿನ್ನೆ ದಿವಸ ಗಿರೀಶ್ ಮಟ್ಟಣ್ಣನವರು ಮಾತನಾಡಿರುವಂತಹ ವಿಡಿಯೋವನ್ನು 2 ಬಾರಿ ಕೇಳಿದೆ, 2 ಬಾರಿ ನೋಡಿದೆ, 2 ಬಾರಿ ಕೇಳಿದೆ. ಶೈಲಜಾ ಅಮರನಾಥ್ ಅವರಿಗೆ ಅವ್ರು ನಿಜವಾಗೂ ಅವ್ರು ನಡೆಸಿರುವಂತಹ ಪ್ರಶ್ನೆಗಳು, ಸಂದರ್ಶನ, ಆ ಮಾತುಗಳು ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ಮನುಷ್ಯ ಅದನ್ನು ಕೇಳಿಬಿಟ್ರೆ ನಾವು ಈ ಕ್ಷಣ ಈ ಹೋರಾಟದ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ನಿಲ್ಲಬೇಕು ಅನಿಸುತ್ತೆ. ಯಾರ್ಯಾರು ಗೂಢಾಚಾರಿಗಳು ವಿಷಕನ್ಯರನ್ನೆಲ್ಲ ಬಿಟ್ಟು ಮಾಡಿಸ್ತಾ ಇದ್ದಾರಲ್ಲ ಅವ್ರಿಗೂ ಸಹ ಮನವರಿಕೆ ಆಗುವಂತಹ ವಿಡಿಯೋ. ಬೇಸರ ಆಗುತ್ತೆ. ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡೋದಿಲ್ಲ. ಅನ್ಯಾಯದ ವಿರುದ್ಧ ದನಿ ಎತ್ತುತ್ತೆ, ನ್ಯಾಯದ ಪರವಾಗಿರುತ್ತೆ. ಯಾವತ್ತಿಗೂ ಸಹ ಸತ್ಯಮೇವ ಜಯತೆ. ನಿಮ್ಮ ಅಕ್ಷರ ಮೀಡಿಯಾದ ಏನು ಘೋಷವಾಕ್ಯ ಇದೆಯಾ, ಸತ್ಯಮೇವ ಜಯತೆ. ಗಿರೀಶ್ ಮಟ್ಟಣ್ಣನವರೇ, ಶೈಲಜಾ ಅಮರನಾಥ್ ಅವರೇ, ನಿಜಕ್ಕೂ ನಿಮಗೆ ಇಲ್ಲಿಂದಲೇ ನಾನು ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂತಂದರೆ ಆ ಮಾತುಗಳಲ್ಲಿ, ಆ 13 ನಿಮಿಷದ ಮಾತುಗಳಲ್ಲಿ ಪ್ರತಿ ಸೆಕೆಂಡಿನಲ್ಲಿ ಸತ್ಯ ಇದೆ ರೀ. ಪ್ರತಿ ಸೆಕೆಂಡಿನಲ್ಲಿ ಸತ್ಯ ಇದೆ. ಅದಕ್ಕೊಂದು ದಮ್ ಅಂತಾರಲ್ಲ, ದಮ್ ಇದೆ. ವಾಸ್ತವ ಸತ್ಯವನ್ನು ತಿಳಿಸಿಕೊಟ್ಟಂತಹ ಶೈಲಜಾ ಅಮರನಾಥ್ ಅವರಿಗೆ, ಗಿರೀಶ್ ಮಟ್ಟಣ್ಣನವರಿಗೆ, ಹೋರಾಟಗಾರರ ಆತ್ಮಸ್ಥೈರ್ಯ ಹೆಚ್ಚಿಸಿದಂತಹ ನಿಮಗೆ ಧನ್ಯವಾದಗಳನ್ನು ಹೇಳ್ತೇವೆ. ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.